ನನ್ನ ಮೇಲೆ ವಿಶ್ವಾಸ ಇಟ್ಟು ಇದು ನನ್ನನ್ನು ಗ್ರೈಂಡರ್ ಬೆಂಗಳೂರು ಪ್ರಾಧಿಕಾರದ ಜನತಾದಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಂತಹ ನಮ್ಮ ಪಕ್ಷದ ಆದ ಪೂಜ್ಯ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡ ಅಪ್ಪಾಜಿಯವರಿಗೆ ಭಾರತ ಸರ್ಕಾರ ಉಕ್ಕು ಹಾಗೂ ಬೃಹತ್ ಕೈಗಾರಿಕೆ ಸಚಿವರು ಹಾಗೂ ಪಕ್ಷದ ರಾಜ್ಯ ಅಧ್ಯಕ್ಷರು ಅಂತಹ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಣ್ಣನವರಿಗೆ ಹಾಸನ ಜಿಲ್ಲಾ ಅಭಿವೃದ್ಧಿ ಹರಿಹರ ಮಾಜಿ ಶಾಸಕರು ಹಾಗೂ ಶಾಸಕರಾದ ಸನ್ಮಾನ್ಯ ಎಚ್.ಡಿ. ರೇವಣ್ಣರವರಿಗೆ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರಿಗೆ ಕರ್ನಾಟಕ ವಿಧಾನಸಭೆಯ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಶ್ರೀ ಸುರೇಶ್ ಬಾಬುರವರಿಗೆ ಹೊರ ಕಮಿಟಿ ಅಧ್ಯಕ್ಷರಾದ ಶ್ರೀ ಎಂ ಕೃಷ್ಣಾರೆಡ್ಡಿ ಅವರಿಗೆ ಮಾಜಿ ಶಾಸಕರಾದ ಶ್ರೀ ಕೆ ತಿಪ್ಪೇಸ್ವಾಮಿ ಅವರಿಗೆ ವೇದಮೂರ್ತಿ ಬೆಂಗಳೂರು. ನಮ್ಮ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಲ್ಲಿ ಏನು ವಿಷಯ ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಕೆಲವು ವಿಷಯ ಪ್ರಸ್ತಾಪ. ಸರ್, ಜೂನ್ಗೆ ತಮ್ಮ ರಾಜ್ಯಸಭಾ ಅವಧಿ ಏಪ್ರಿಲ್ 30 ಸಂಬಳ TAD ಸೆಷನ್ ಎಂಡ್ ಅವರು ಜೂನ್ ಇಲ್ಲ ಏಪ್ರಿಲ್. ಆದ್ದರಿಂದ ನಾನು ನಿಮ್ಮನ್ನು ಪದೇ ಪದೇ ಮೀಟ್ ಮಾಡ್ತೀನಿ. ಇನ್ನು ಸದ್ಯಕ್ಕೇನು ನಿಮ್ಮಿಂದ ದೂರ ಹೋಗಲ್ಲ. ನನ್ನ ರಾಜ್ಯಸಭಾ ಅವಧಿ ಮುಗಿದ್ರೂ ನಿಮ್ಮನ್ನು ಭೇಟಿ ಮಾಡುವಂಥ ಸನ್ನಿವೇಶಗಳು ಹಲವಾರು ಬರುತ್ತೆ. ಇನ್ನು ಮುಂದೆ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗ್ತೀರಾ ಸರ್? ಆ ಸಂದರ್ಭದಲ್ಲಿ ಹಲವಾರು ವಿಷಯ ಮಾತಾಡುವಂಥ ಸನ್ನಿವೇಶ ಬರುತ್ತೆ. ಇವತ್ತು ನಾನು ಒಂದೇ ಒಂದು ನಮ್ಮ ತಿಪ್ಪೇಸ್ವಾಮಿಯವರು ಬೆಂಗಳೂರು 5 ಭಾಗಗಳಾಗಿ ಕಾರ್ಪೊರೇಷನ್ ವಿಂಗಡಣೆ ಮಾಡಿದ್ದಾರೆ ಘನ ಸರ್ಕಾರದಲ್ಲಿ. ಅದ್ರ ಬಗ್ಗೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ತಿಪ್ಪೇಸ್ವಾಮಿಯವರು ಸಲಹೆ ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ಒಂದು ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳೋದು ಅಂತ ಹೇಳಿ ಬಂದಿದ್ದೇನೆ.